ಹಾಯ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಭೀಮ್ ನಮಾಸೆ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನನ್ನ ಮದುವೆಯಾಗಿ ಇನ್ನೇನು ಒಂದು 10 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ನನ್ನ ಪ್ರತಿ ವರ್ಷವೂ ನನಗೆ ಯಾವ ರೀತಿ ತಿಳಿದಿದೆಯೋ ಆ ರೀತಿ ಪೂಜೆ ಮಾಡ್ಕೊಂಬರ್ತಾಯಿದ್ದೀನಿ. 1-2 ವರ್ಷ ಏನೋ ಮಿಸ್ ಆಯಿತು. ಈ ವರ್ಷವೂ ನನಗೆ ಯಾವ ರೀತಿ ಗೊತ್ತೋ ಆ ರೀತಿಯೇ ಪೂಜೆ ಮಾಡಿದೆ. ಒಂದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಯಾರಿಗೂ ಹುಷಾರಿರಲಿಲ್ಲ. ಒಂದು ಸ್ವಲ್ಪ ಮನೇಲಿ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಒಂದು 11:30 ಆಗೋಯಿತು. ಪೂಜೆ ಮಾಡಿದೆ. ಈ ಪೂಜೆ ನೋಡ್ತಾಯಿದ್ರೆ ನನಗೆ ಒಂಥರ ನಗು ಬರುತ್ತೆ. ಯಾಕಂದರೆ ದಿನ ಒಳ್ಳೆ ಟಾಮ್ ಆ್ಯಂಡ್ ಜೆರ್ರಿ ಥರ ಕಿತ್ತಾಡ್ತಿರ್ತೀವಿ. ಎಲ್ಲರೂ ಅಷ್ಟೇ, ಗಂಡ ಹೆಂಡತಿ ಕಿತ್ತಾಡ್ತಿರ್ತೀವಿ. ಅದು ಮತ್ತೆ ಚೆನ್ನಾಗಿ ಹೋಗ್ತೀವಿ ಒಂದು 5 ನಿಮಿಷದಲ್ಲೇ. ಈ ಪೂಜೆ ಒಂಥರ ಖುಷಿ. ಈ ಪೂಜೆ ಅಂದ್ರೇ ಒಂಥರ ಖುಷಿ. ನಾನು ನನ್ನ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಾವು ಮನೇಲಿರಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಇಬ್ಬರು ಯಾವಾಗಲೂ ಅವ್ರೇನಾದರೂ ಇದ್ದರೆ ಪೂಜೆ ಮಾಡೋ ಟೈಮಲ್ಲಿ ಇಬ್ಬರು ಒಟ್ಟಿಗೆ ಮಾಡೋದು. ಅಕಸ್ಮಾತ್ ಅವರು ಎಲ್ಲ ಬೇಗ ಕೆಲ್ಸಕ್ಕೆ ಹೋಗಿದ್ದಾರೆ ಅಂದರೆ ನಾನು ಒಬ್ಬಳೇ ಮಾಡ್ಕೋತೀನಿ ಪೂಜೆನ. ನಮ್ಮ ಮನೇಲಿ ಪುಟಾಣಿ ದೇವ್ರ ಮನೆ, ಯಾಕಂದರೆ ಸಪ್ರೇಟ್ ದೇವ್ರ ಮನೆ ಇಲ್ಲ. ಚೆನ್ನಾಗಾಯಿತು ಅವತ್ತಿನ ದಿನ ಪೂಜೆ ಎಲ್ಲ. 1 ವೀಕಿಂದ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಮುಂದೆ ಆದಷ್ಟು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನ ನೋಡಿ. ಮತ್ತು ಎಲ್ಲರಿಗೂ ಈಗ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ರೂ ಹೇಳಿ, ತಿದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.